ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಸರಕಾರಿ ನೌಕರಿಯ ಆಕಾಂಕ್ಷೆಯಲ್ಲಿರುವಂತಹ ನಮ್ಮ ಅನೇಕ ವೃತ್ತಿ ಬಾಂಧವರು ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಸರ್ಕಾರದ ಕರ್ನಾಟಕ ರಾಜ್ಯಪತ್ರ ಅಂದರೆ ಅಧಿಕೃತವಾಗಿರುವಂತಹ ನೋಟಿಫಿಕೇಷನ್ ಅಧಿಸೂಚನೆ ನಿನ್ನೆ ದಿನ ಅಂದರೆ ನೀವಿಲ್ಲಿ ಕಾಣ್ತೀರಿ ದಿನಾಂಕ, ಇಲ್ಲಿ ಕಾಣ್ತಾ ಇದ್ದೀರಿ ದಿನಾಂಕ 10 ಆಗಸ್ಟ್ 2026 ಹೊರಡಿಸಲಾಗಿದೆ. ಸೊ ಇದರಲ್ಲಿ ಬರುವಂಥ ಅತಿ ಮುಖ್ಯವಾಗಿರುವಂತಹ ಕ್ವಾಲಿಫಿಕೇಷನ್ ಇರ್ಬೋದು ಅಥವಾ ಸಿಲೆಬಸ್ ಇರ್ಬೋದು, ಏಜ್ ಲಿಮಿಟ್ ಇರ್ಬೋದು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಆತ್ಮೀಯರೇ, ನಿಯಮ ಏನು ಹೇಳುತ್ತೆ, ನಿಯಮ ಯಾವುದ್ರ ಬಗ್ಗೆ ಇದೆ, ಈ ನಿಯಮಗಳು ಕರ್ನಾಟಕ ಶಿಕ್ಷಣ ಇಲಾಖೆ, ಈ ಶಿಕ್ಷಣ ಇಲಾಖೆಯ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಮೊದಲು ಹೇಳ್ತಾ ಇದ್ರು. ಕೆಲವು ಬೋಧಕ ಹುದ್ದೆಗಳ ನೇಮಕಾತಿ ಅಂದರೆ ವಿಶೇಷವಾಗಿರುವಂತಹ ನಿಯಮಗಳು 2026 ಎಂದು ಕರೆಯತಕ್ಕದ್ದು ಅನ್ನೋದನ್ನು ಆರಂಭದಲ್ಲಿ ತಿಳಿಸ್ತಾರೆ. ಇಲ್ಲಿ ವ್ಯಾಖ್ಯೆಗಳು, ಇಲ್ಲಿ ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ನೇಮಕಾತಿ ಪ್ರಾಧಿಕಾರ ಅಂದರೆ ಯಾರು, ಆಯ್ಕೆ ಪ್ರಾಧಿಕಾರ ಅಂದರೆ ಯಾರು, ಪರೀಕ್ಷಾ ಪ್ರಾಧಿಕಾರ ಅಂದರೆ ಯಾರು. ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಇಲ್ಲಿ ಒಂದು ಕಮಿಟಿನೇ ಇದೆ. ಈ ಒಂದು ಕಮಿಟಿಯು ಒಂದು ಪರೀಕ್ಷೆಯನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಆಯುಕ್ತರು, ಕಮಿಷನರ್ ಏನಿರ್ತಾರೆ ಅದರ ಅಧ್ಯಕ್ಷರಾಗಿರ್ತಾರೆ. ನೀವಿಲ್ಲಿ ಕಾಣ್ತಾ ಇದ್ದೀರಿ, ಇದು ಪರೀಕ್ಷಾ ಪ್ರಾಧಿಕಾರವಾಗಿದೆ. ಹಾಗಾದರೆ ಇನ್ನುಳಿದಂತಹ ನೇಮಕಾತಿ ಪ್ರಾಧಿಕಾರ ಯಾವುದು, ಆಯ್ಕೆ ಪ್ರಾಧಿಕಾರ ಅಂದರೆ ಏನು ಅನ್ನೋದನ್ನು ನೋಡಲಿಕ್ಕೆ ಹೋದರೆ, ನೇಮಕಾತಿ ಪ್ರಾಧಿಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಯವರಿಗೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಯವರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಇದು ಹೈಸ್ಕೂಲಲ್ಲಿರುವಂಥದ್ದಲ್ಲ, ಪ್ರಾಥಮಿಕ ವಿಭಾಗದಲ್ಲಿರುವಂಥ ಗ್ರೇಡ್ 2 ಏನು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಅವರಿಗೆ, ಅಂದರೆ 1ರಿಂದ 8ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳ್ತಾರೆ. ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ ಬೋಧನೆ ಮಾಡುವವರು, ಪ್ರೌಢಶಾಲಾ ಸಹ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಇವರೆಲ್ಲರಿಗೂ ಕೂಡ ಆಯಾ ಜಿಲ್ಲಾ ಉಪನಿರ್ದೇಶಕರು ಏನಾಗಿರ್ತಾರೆ, ಅವರೇ ಈ ಒಂದು ನೇಮಕಾತಿ ಪ್ರಾಧಿಕಾರವಾಗಿರ್ತಾರೆ. ಹಾಗಾದರೆ ಆಯ್ಕೆ ಪ್ರಾಧಿಕಾರ ಯಾವುದು ನೋಡಿ, ಆಯ್ಕೆ ಪ್ರಾಧಿಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿ ಬೋಧನೆ ಮಾಡುವಂಥ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂದರೆ 1ರಿಂದ 8ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಏನು ಇದ್ದಾರೆ ಅಲ್ಲಿಂದ ಇರುವಂತಹ ಶಿಕ್ಷಕರು, ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ, ಇವುಗಳ ವೃಂದಗಳಲ್ಲಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಿತ ಶೈಕ್ಷಣಿಕ ಜಿಲ್ಲೆಯ ಪ್ರಭಾರ ಹೊಂದಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು, ನಾವು DDP ಅಂತ ಇನ್ನು ಕರೀತೇವೆ, ಅವರೇ ಏನಾಗಿರ್ತಾರೆ, ಈ ಒಂದು ಆಯ್ಕೆ ಪ್ರಾಧಿಕಾರವಾಗಿರ್ತಾರೆ. ಪ್ರೌಢಶಾಲೆಗಾದರೆ ನೋಡಿ, ಪ್ರೌಢಶಾಲೆ ಸಹ ಶಿಕ್ಷಕರು ಮತ್ತು ಏನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇರ್ತಾರೆ. ಇದು ಗೊತ್ತಿರಲಿ, ಗ್ರೇಡ್ 1 ಅಂದರೆ ಇದು ಪ್ರೌಢಶಾಲೆಯಲ್ಲಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು. ಗ್ರೇಡ್ 2 ಅನ್ನುವಂಥದ್ದು ಪ್ರಾಥಮಿಕ ಅಂದರೆ 1ರಿಂದ 8ನೇ ತರಗತಿ ಬೋಧನೆ ಮಾಡುವವರು ಗ್ರೇಡ್ 2 ಆಗ್ತಾರೆ. ಅದಾದ ಮೇಲೆ 9 ತರಗತಿಯಿಂದ 10ನೇ ತರಗತಿ ಈ ಬೋಧನೆ ಮಾಡುವಂತಹ ಶಿಕ್ಷಕರು ಗ್ರೇಡ್ 1 ಆಗಿರ್ತಾರೆ. ಈಗ 8ರಿಂದ 10ನೇ ತರಗತಿ ಮಿಕ್ಸ್ ಇರೋದ್ರಿಂದಾಗಿ ಈ ಶಾಲೆಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಗ್ರೇಡ್ 1 ಶಿಕ್ಷಕರಾಗಿರ್ತಾರೆ. ಓಕೆ, ಸೊ ಇದು ಆಯ್ಕೆ ಪ್ರಾಧಿಕಾರ, ಪರೀಕ್ಷಾ ಪ್ರಾಧಿಕಾರ, ನೇಮಕಾತಿ ಪ್ರಾಧಿಕಾರ ಆಯಿತು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಹೇಳಿದ್ದಾರೆ. ಆಯ್ಕೆ ವಿಧಾನ ಯಾವ ರೀತಿ ಆಗುತ್ತೆ ಅನ್ನೋದು ಇಲ್ಲಿ ಶಾರ್ಟಾಗಿ ಹೇಳಲಿಕ್ಕೆ ಹೋದರೆ, ಆಯ್ಕೆ ವಿಧಾನವು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಶಿಕ್ಷಕರ ಅರ್ಹತೆಯನ್ನು ಅಳೆಯಲಾಗುತ್ತೆ ಮತ್ತು ಶಿಕ್ಷಕರ ಕೋರ್ಸ್ಗಳಲ್ಲಿನ ಅವರು ಆಲ್ರೆಡಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಒಂದು ಮಾದರಿ ವೆಯ್ಟೇಜನ್ನು ಮಾಡಿ ಅಲ್ಲಿ ಒಂದು ರ್ಯಾಂಕನ್ನು ಕೊಡಲಾಗುತ್ತೆ. ಸೊ ಅದು ಹೇಗೆ ಏನು ಅನ್ನೋದನ್ನು ಇದೀಗ ನೋಡ್ತಾ ಹೋಗೋಣ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿ ಬೋಧನೆ ಏನು ಮಾಡ್ತಾರೆ ಆ ಶಾಲಾ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳ್ತಾರೆ. ಅವರಿಗೆ ನೋಡಿ 70% ಏನು CET ಪರೀಕ್ಷೆಯನ್ನು ಮಾಡಲಾಗುತ್ತೆ ಆ ಪರೀಕ್ಷೆಯ ಅಂಕಗಳೇ 70% ಇರುತ್ತೆ. 20% ಅನ್ನುವಂಥದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ನಾವು TET ಅಥವಾ ಟೆಟ್ ಪರೀಕ್ಷೆ ಅಂತ ಕರಿತೇವೆ.
ಆ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ 20% ನಾವು ಪರಿಗಣಿಸುವಂಥದ್ದು. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳಲ್ಲಿ 88% ಪಡೆಯುವಂಥದ್ದು. 2% ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ, ಅಂದರೆ ಏನು ಪ್ರೊಫೆಷ್ನಲ್ ಕೋರ್ಸ್ ಇದೆ ಅದರಲ್ಲಿ ಪಡೆದಿರುವಂತಹ ಅಂಕಗಳು. ಸೊ ಒಟ್ಟಾರೆ 100%ದಲ್ಲಿ ಗರಿಷ್ಠ ಅಂಕಗಳೇನಿದೆ ಆಲ್ಮೋಸ್ಟ್ 70% ಆಫ್ ದ ಸ್ಕೋರ್, 70% ಏನಿದೆ ಇದು ನಮ್ಮ TT ಪರೀಕ್ಷೆಯಲ್ಲಿ ಅವರು TT ಅಲ್ಲ ಬದಲಾಗಿ CET ಪರೀಕ್ಷೆ ಏನು ಮಾಡಲಾಗುತ್ತೆ ಅದರಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅನ್ನೋದು ಗೊತ್ತಿರಲಿ ಆದ್ಮೇಲೆ. ಹಾಗಾದರೆ ನೆಕ್ಸ್ಟು ಬರುತ್ತೆ ಪ್ರಾಥಮಿಕ 4 ವರ್ಷಗಳ ಶಿಕ್ಷಣ ಪದವಿ ಹೊಂದಿರುವಂಥ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಒಂದು ವೇಳೆ ನೋಡಿ ಇಲ್ಲಿ ಪಡೆದಿರುವಂಥದ್ದು DED ಅಂದರೆ DED ಪಡೆದಿರುವಂತಹ ಏನು ಕ್ವಾಲಿಫಿಕೇಷನ್ ಇರುವಂತಹ ಶಿಕ್ಷಕರಿಗೆ ಈ ಒಂದು ವೆಯ್ಟೇಜ್ ಇರುತ್ತೆ. ಒಂದು ವೇಳೆ DLDD ಅಂತ ನಾವೇನು ಕರಿತೇವೆ ಅಥವಾ ವಿಶೇಷ ಶಿಕ್ಷಣ ಡಿಪ್ಲೊಮಾ ಕೋರ್ಸ್ ಅಂತ ಕರಿತೇವೆ, ಅದು ಇಲ್ಲದೇ ಇದ್ದರೆ ಉಳಿದವರಿಗೆ 70%, 20% ಮತ್ತು 10%. ಇಲ್ಲಿ 70, 20, 10 8%ದಷ್ಟು PUCಯ ಮಾರ್ಕ್ಸ್ ಅವರಿಗೆ ಪರಿಗಣಿಸಲಾಗುವುದಿಲ್ಲ. ಇದು ನಮಗೆ ಗೊತ್ತಿರಬೇಕಾಗಿರುವಂಥ ವಿಷಯವಾಗಿದೆ. ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಏನು ಕೊಟ್ಟಿದ್ದಾರೆ, ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾರೆ, ವೆಯ್ಟೇಜ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ವೆಯ್ಟೇಜ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದಾದ ಮೇಲೆ 4 ವರ್ಷಗಳ ಪದವಿ ನೋಡಿ, ಇದು ಕೂಡ ಹಾಗೇ ಇಲ್ಲಿ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಶಿಕ್ಷಕರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಅವರಿಗೂ ಕೂಡ 75%, 15%ದಷ್ಟು ಇರುತ್ತೆ. 85% ಸ್ಕೋರ್ ಅನ್ನುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಕೇವಲ 15%ದಷ್ಟು ಮಾತ್ರ ನಿಗದಿಪಡಿಸಿದಂತಹ ಪದವಿಯಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಅವರ ನೇಮಕಾತಿಯನ್ನು ಮಾಡಲಾಗುತ್ತೆ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಅತಿ ಮುಖ್ಯವಾಗಿರುವಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ನಾವೇನು ಕರಿತೇವೆ. ಗ್ರೇಡ್ 2 ಅಂದರೆ 1ರಿಂದ 8ನೇ ತರಗತಿ ಬೋಧನೆ ಮಾಡುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಏನಿದ್ದಾರೆ, ಸೊ ಆ ಶಿಕ್ಷಕರಿಗೆ ಯಾವ ರೀತಿ ವೆಯ್ಟೇಜನ್ನು ಕೊಡಲಾಗುತ್ತೆ ಅಂತ ಕೇಳಿದರೆ ನೋಡಿ, ಇದರಲ್ಲಿ ದೈಹಿಕ ಶಿಕ್ಷಣದಲ್ಲಿ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಥವಾ ದೈಹಿಕ ಶಿಕ್ಷಣ ತತ್ಸಮಾನ ವಿದ್ಯಾರ್ಹತೆ ಹೊಂದಿದ್ದಲ್ಲಿ ಅಂಥವರಿಗೆ ನೋಡಿ 85%ದಷ್ಟು CET ಪರೀಕ್ಷೆ ಇನ್ನು ಫ್ಯೂಚರಲ್ಲಿ ಏನು ಆಗಲಿಕ್ಕಿದೆ ಅದರ ಅಂಕಗಳು, 13%ದಷ್ಟು ಅಂಕಗಳನ್ನು PUCಯಲ್ಲಿ ಅಥವಾ ಅದರ ತತ್ಸಮಾನ ಪರೀಕ್ಷೆಯಲ್ಲಿ ಅವರು ಪಡೆದಿರುವಂಥ ಅಂಕಗಳು, 2% ಅಂಕಗಳು ಮಾತ್ರ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಕೋರ್ಸ್ ಏನಿದೆ ಅದರಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಲಾಗತ್ತೆ. ಅಂದರೆ ವೆಯ್ಟೇಜನ್ನು ಕೊಟ್ಟು ನೇಮಕಾತಿ ಮಾಡಲಾಗತ್ತೆ. ನೋಡಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1. ಇಲ್ಲಿ ನಾವು ಗಮನಿಸಬೇಕಾದದ್ದು ಇವರಿಬ್ಬರಿಗೂ ಕೂಡ ಒಂದೇ ರೀತಿ ಪ್ರೊಸೀಜರ್ ಇದೆ. ಸೊ ಇಬ್ಬರಿಗೂ ಕೂಡ ಒಂದೇ ರೀತಿ ವೇಟೇಜನ್ನು ಕೊಡಲಾಗುತ್ತೆ. ಯಾವ ರೀತಿ ನೋಡಿ, ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕದ 85%, 85%, 85%ದಷ್ಟು ಅಂಕಗಳು ಸ್ಪರ್ಧಾತ್ಮಕ CET ಪರೀಕ್ಷೆಯನ್ನು ಆಗೋದಿದೆ ಅದರಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ. ಪದವಿಯಲ್ಲಿ ಪಡೆದಂಥದ್ದು 13%. ನೋಡಿ ಇಲ್ಲಿಯೂ 13 ಇದೆ, ಇಲ್ಲಿಯೂ 13 ಇದೆ, ಸೇಮ್ ಇದೆ. ನೀವು ಸಹ ಶಿಕ್ಷಕರು ಆಗಿದ್ದರೂ ಕೂಡ ಅದೇ ರೀತಿ ನಿಯಮ ಇರುತ್ತೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಅದೇ ರೀತಿ ನಿಯಮ ಇರುತ್ತೆ. ನೋಡಿ ಕೇವಲ 2%, 2% ಸ್ಕೋರ್ ಈಸ್ ಫ್ರಾಮ್ ಅವರ್ ಪ್ರೊಫೆಷ್ನಲ್ ಕೋರ್ಸಸ್, ಅಥವಾ ಅದನ್ನು ನಾವು ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂತ ನಾವೇನು ಕರಿತೇವೆ, ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರ ಕೋರ್ಸ್ ಏನಿದೆ ಅದರಲ್ಲಿ ಪಡೆದಂಥ ಅಂಕಗಳಲ್ಲಿ ಕೇವಲ 2%ದಷ್ಟು ಅಂಕಗಳನ್ನು ಮಾತ್ರ ಪರಿಗಣಿಸಲಾಗತ್ತೆ. ಇದು ನಮಗೆ ಗೊತ್ತಿರಬೇಕಾದಂಥ ವಿಷಯ. ಯಾಕಂದರೆ ನಾವು ಎಷ್ಟು ಓದ್ಕೊಂಡು BPEDನಲ್ಲಿ 95, 98, 99, 100% ಅಂಕಗಳನ್ನು ಪಡೆದಿದ್ದರೂ ಕೂಡ ಅದು ಕೇವಲ 2%ದಷ್ಟಕ್ಕೆ ಇಳಿಸಲಾಗುತ್ತೆ. ಮತ್ತು ಉಳಿದಂತಹ ಗರಿಷ್ಠ 85% ಆಫ್ ದ ಸ್ಕೋರ್ ಈಸ್ ಫ್ರಾಮ್ CET ಮಾರ್ಕ್ಸ್. CET ಮಾರ್ಕ್ಸ್ನಿಂದ ಉಳಿದಂತಹ 85%ದಷ್ಟು ಅಂಕವನ್ನು ಕೊಡಲಾಗುತ್ತೆ. ನೋಡಿ ವಯೋಮಾನದ ಬಗ್ಗೆ ಕೊಟ್ಟಿದ್ದಾರೆ. 45 ಇಯರ್ಸ್ ಏಜ್ ಯಾರಿಗಿರಬೇಕು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ 45 ವರ್ಷಗಳವರೆಗೆ
ಅವರಿಗೆ ಅನುವು ಮಾಡಿ ಕೊಟ್ಟಿದ್ದಾರೆ ಅಪ್ಲೈ ಮಾಡಲಿಕ್ಕೆ. ಸೊ ನೆಕ್ಸ್ಟು ಒಂದು ವೇಳೆ 2A 2B 3A 3B ಕ್ಯಾಟಗರಿಗೆ ನೀವು ಸೇರಿದವರಾಗಿದ್ದರೆ ನಿಮಗೆ 43 ವರ್ಷ ಒಂದು ವೇಳೆ ತುಂಬದೇ ಇದ್ದರೆ ನೀವು ಏನು ಮಾಡ್ಬೋದು ಅಂದರೆ ಈ ಪರೀಕ್ಷೆಯನ್ನು ಬರೆದು ಸರ್ಕಾರಿ ಜಾಬಿಗೆ ಹೋಗಲಿಕ್ಕೆ ಅರ್ಹತೆಯನ್ನು ಪಡಿತೀರಾ. ಹಾಗಾದರೆ ಉಳಿದಂತಹ 40% ಈ ಉಳಿದಂತೆ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಸಾಮಾನ್ಯ ಅರ್ಹತೆ. ಅಂದರೆ ಇದು ಯಾರು SC ST ಪ್ರವರ್ಗ 1 ಪ್ರವರ್ಗ 2A 2B 3A 3Bಗೆ ಸೇರಲ್ಲ ಅಂಥವರಿಗಾದರೆ 40 ವರ್ಷ ಆದವರಿಗೆ ವರೆಗೆ ಇಲ್ಲಿ ಅವಕಾಶ ಇದೆ. 40 ವರ್ಷ ದಾಟಿದರೆ ಅವರು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಇಲ್ಲೊಂದು ಅತಿ ಮುಖ್ಯವಾಗಿರುವಂಥ ಮಾಹಿತಿಯನ್ನು ಏನು ಹೇಳಿದ್ದಾರೆ ಅಂದರೆ, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವಂಥ ಕಡೆಯ ದಿನಾಂಕ ಇರುವಂತೆ ಅಭ್ಯರ್ಥಿಯ ವಯೋಮಾನದ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಅರ್ಜಿ ಹಾಕಲಿಕ್ಕೆ ಒಂದು ವೇಳೆ ಆಗಸ್ಟ್ 25ನೇ ಕೊನೆಯ ದಿನ ಆಗಿದ್ದರೆ ಅದು ತಾನೇ ಆಗಸ್ಟ್ ಈ ತಿಂಗಳ 25ನೇ ತಾರೀಕಿನವರೆಗೆ ಆ ಏಜಿಗೆ ಲೆಕ್ಕವನ್ನು ಹಾಕಲಾಗತ್ತೆ. ಕೊನೆಯ ಡೇಟ್ ಯಾವಾಗ ಇದೆ ಆ ಡೇಟಿಂದ ಲೆಕ್ಕವನ್ನು ಹಾಕಿ ಏಜನ್ನು ಕ್ಯಾಲ್ಕುಲೇಷನ್ ಮಾಡಲಾಗತ್ತೆ. ನೋಡಿ, ಅಭ್ಯರ್ಥಿ ಆಯ್ಕೆ ಪಟ್ಟಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಓಕೆ, ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಮೊದಲ ಪಟ್ಟಿಯನ್ನು ಕರೆಯಲಾಗುತ್ತೆ. ಎಷ್ಟು ವೇಕೆನ್ಸಿ ಇದೆ, ಉದಾಹರಣೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ 50 ಹುದ್ದೆಗಳು ಬೇಕಾದರೆ ತಾತ್ಕಾಲಿಕವಾಗಿ ಪಟ್ಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಖಾಲಿ ಹುದ್ದೆಗಳನ್ನು ಪ್ರಕಟಿಸಲಾಗತ್ತೆ ಮತ್ತು ಪರಿಶೀಲನೆಗಾಗಿ ಅದರಲ್ಲಿ ಡಬಲ್ ಹುದ್ದೆಯನ್ನು ಅಲ್ಲಿ ಹಾಕ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಪ್ರಕಟಿಸುವ ಪೂರ್ವದಲ್ಲಿ ಅಧಿಸೂಚನೆ ಖಾಲಿ ಹುದ್ದೆಗಳ 2ರಷ್ಟು ಪ್ರಮಾಣದಲ್ಲಿ ಅರ್ಹತೆಯ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳನ್ನು ಕರೀಬೇಕು. 50 ಪೋಸ್ಟ್ ಇದ್ದರೆ 100 ಪೋಸ್ಟ್, 100 ಶಿಕ್ಷಕರು 1ರಿಂದ 100 ರ್ಯಾಂಕ್ ಬಂದಿರುವಂಥ 100 ಶಿಕ್ಷಕರು ಎಲ್ಲಿಗೆ ಹೋಗ್ತಾರೆ, ಅವರು ಇದಕ್ಕೆ ಹೋಗ್ತಾರೆ, ವೆರಿಫಿಕೇಷನಿಗೆ ಹೋಗ್ತಾರೆ. ಅದಾದ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತೆ. ಅದಾದ ಮೇಲೆ ಆಕ್ಷೇಪಣೆ ಏನಾದರೂ ಇದ್ದರೆ ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಲಾಗತ್ತೆ. ಅದಾದ ಮೇಲೆ ಕೋರಿದಂತಹ ಆದ್ಯತೆಯ ಮೇಲೆ ಅವರಿಗೆ ಸೀಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದಾದ ಮೇಲೆ ಕೊನೆಯಲ್ಲಿ ಅವರಿಗೆ ಏನು ಮಾಡ್ತಾರೆ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ಅದರಲ್ಲಿ ಒಂದು ವೇಳೆ ನಿಮ್ಮ ಹೆಸರಿದ್ದರೆ ನಿಮಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಅತಿ ಮುಖ್ಯವಾಗಿರುವಂಥ ಮಾಹಿತಿ. ಕೊನೆಯಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ, ಇದು ಕೂಡ ಬಹಳ ಬೇಕಾಗಿರುವಂಥದ್ದು. ಸೇವಾ ನಿರತ ಶಿಕ್ಷಕರ ಅರ್ಹತೆ. ಒಂದು ವೇಳೆ ಅವರು ಆಲ್ರೆಡಿ ಟೀಚರ್ಸ್ ಆಗಿದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬ್ ಇದೆ ಅಂತ ಆದರೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹವರಾಗಿದ್ದರೆ ಅವರು ಶಿಕ್ಷಕರೊಬ್ಬರು ಅವರು ತಾವು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದಾರೋ ಅದೇ ವೃಂದದ ಹುದ್ದೆಯನ್ನು ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಿಂತ ಹೈಯರ್ ಪೋಸ್ಟ್ ಆದರೂ ಹೋಗ್ಬೋದು, ಬಟ್ ಸೇಮ್ ಪೋಸ್ಟಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಓಕೆ, ಅದಾದ ಮೇಲೆ ನೆಕ್ಸ್ಟ್ ಕನಿಷ್ಠ ವಿದ್ಯಾರ್ಹತೆ ಬಗ್ಗೆ ಹೇಳಿದ್ದಾರೆ. ಓಕೆ, ಇದು ಸ್ಕೇಲ್ ಆಗಿರುತ್ತೆ. ನಿಮ್ಮದು ಒಂದು ಅಪಾಯಿಂಟ್ಮೆಂಟ್ ಆದರೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ ಅನ್ನುವಂಥದ್ದು 41,300ರಿಂದ 81,800 ರೂಪಾಯಿ ಇರುತ್ತೆ. ಸೊ ಈ ಭಾಗದಲ್ಲಿ ಅವರ ಕ್ವಾಲಿಫಿಕೇಷನ್ ಬಗ್ಗೆ ಹೇಳಿದ್ದಾರೆ. ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದರೆ ಅವರಿಗೆ ಕೂಡ ಸೇಮ್ ಸ್ಕೇಲ್ ಇರುತ್ತೆ. ಈಗ ಪ್ರೌಢಶಾಲೆಯಲ್ಲಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಅಸಿಸ್ಟೆಂಟ್ ಟೀಚರ್ಸಿಗೆ ಸೇಮ್ ಸ್ಕೇಲ್ ಇದೆ, ಯಾವುದೇ ರೀತಿ ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದೇ ರೀತಿ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಸೇಮ್ ಸ್ಕೇಲ್ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ, ವಿವರವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡಬೇಕಾದದ್ದು ನೋಡಿ, ಇಲ್ಲಿ ಅಥವಾ ಅಂಥೇಳಿ ಏನು ಹಾಕಿದ್ದಾರೆ ಅಂದರೆ ಇದು 3ರಲ್ಲಿ ಯಾವುದಾದ್ರೂ ಒಂದಿದ್ರೆ ಆಯಿತು. ಕೊನೆಯಲ್ಲಿರುವಂಥದ್ದು ಬೇಕೇ ಆಗಿರುವಂಥದ್ದು ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟನ್ನು ಪಡೆದಿರಬೇಕು ಅಥವಾ ಡಿಪ್ಲೊಮಾ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇದು ಬೇಕೇ. ಮತ್ತು ಇದರಲ್ಲಿ ಅಥವಾ ಅಂತೇಳಿ ಹಾಕಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಅರ್ಹತೆ ನಿಮ್ಮಲ್ಲಾದರೆ ಇದ್ದರೆ ನೀವು ಈ ಒಂದು ಪರೀಕ್ಷೆಗೆ ಬರೀಲಿಕ್ಕೆ ಅರ್ಹತೆಯನ್ನು ಪಡಿತೀರಾ. ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ನಾವು ನೋಡಿದ್ವಿ. ಅದಾದ ಮೇಲೆ ನೋಡಿ, ಇಲ್ಲಿ ಕೊನೆಯಲ್ಲಿ ನಾವು ನೋಡ್ತಾ ಇರುವಂಥದ್ದು ಹೈಸ್ಕೂಲ್ನಲ್ಲಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು. ಅವರ ಸ್ಕೇಲ್ ಏನಿರುತ್ತೆ ಅದು
ಈ 54,000 ನೋಡಿ, 54,175ರಿಂದ 99,400 ಅನ್ನುವಂಥದ್ದು ಬೇಸಿಕ್ ಆಗಿರುತ್ತೆ. ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ನೋಡಿ, ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರಂದರೆ ಅವರು ಸಂಯುಕ್ತವಾಗಿದ್ದರೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ ಕೂಡ ಅವರು ಅರ್ಹತೆಯನ್ನು ಪಡಿತಾರೆ. ಅಂದರೆ ಅದೇ ಅರ್ಹತೆ ಅದಕ್ಕೂ ಆಗತ್ತೆ. ಅಂದರೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಬೋಧನೆ ಮಾಡಲಿಕ್ಕೆ ಸಾಕಾಗತ್ತೆ ಅನ್ನುವಂಥದ್ದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಸೊ ಇಲ್ಲಿ ಕೂಡ ನೋಡಿ ಅಥವಾ 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 ಅಂತ ಇದೆ. ಸೊ ಹೀಗಿದ್ದರೆ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಇದ್ದರೆ ಆಯಿತು. ಉದಾಹರಣೆಗೆ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರೆ ನೀವು ಪದವಿಯಲ್ಲಿ 50%, ಡಿಗ್ರಿಯಲ್ಲಿ ಎಷ್ಟು ಪಡೆದಿರಬೇಕು, ಕನಿಷ್ಠ 50%ದಷ್ಟು ಅಂಕವನ್ನು ಪಡೆದಿದ್ದರೆ ನೀವು ಅರ್ಹತೆಯನ್ನು ಪಡಿತೀರಿ. ವಿದ್ಯಾರ್ಹತೆಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು. ಒಂದು ವೇಳೆ ಅದು ಇಲ್ಲ ಅಂದರೆ ಅವನು ರಾಷ್ಟ್ರ ಮಟ್ಟದ್ದು ಅಥವಾ ಇಲ್ಲಿ ಇದರಿಂದ ಅಧಿಕೃತವಾಗಿ ಏನು ಅನುಮತಿ ಪಡೆದಿರುವಂತಹ ಕ್ರೀಡೆಗಳು, ಆಟಗಳು ಮತ್ತು ಅಥ್ಲೆಟಿಕ್ಸ್ನ ರಾಷ್ಟ್ರ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಏನು ಸ್ಪರ್ಧೆ ಇದರಲ್ಲಿ ಪಾಲ್ಗೊಂಡಿರಬೇಕು. ಅದಿಲ್ಲ ಅಂದರೆ ನೆಕ್ಸ್ಟ್ ಏನು ಒಂದು ನಾಮ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತುದಾರರು 45% ಅಂಕ ಪಡೆದರೆ ಸಾಕಾಗುತ್ತೆ. ಇಲ್ಲಿ 50 ಅಂಕ ಇದ್ದದ್ದು 5 ಅಂಕವನ್ನು ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ. ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿ, ದೈಹಿಕ ಶಿಕ್ಷಣದಲ್ಲಿ ಪದವಿ ಅಂದರೆ ಬಿ ಪಿ ಎಡಲ್ಲಿ ಅವರು ಪದವಿಯನ್ನು ಪಡೆದಿದ್ದರೆ ಅವರಿಗೆ 40% ಅಂಕ ಸಾಕಾಗತ್ತೆ. ಅಥವಾ 40% ಅಂಕವನ್ನು ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಅವರು ಮಾಡಿರಬೇಕು. ಈ ರೀತಿ ಬೇರೆ ಬೇರೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಅಥವಾ ನೋಡಿ ಇಲ್ಲಿ ಅಂತರ್ ಕಾಲೇಜು ಕ್ರೀಡೆಗಳು ಮತ್ತು ಅಥವಾ ಆಟಗಳಲ್ಲಿ ಪಾಲ್ಗೊಂಡಿದ್ದು NCCಯಲ್ಲಿ C ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅಥವಾ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣ ಪದವಿ ಅಥವಾ BPEdನಲ್ಲಿ ಅವರು ಆ ಕ್ವಾಲಿಫಿಕೇಷನ್ BPEd ಕ್ವಾಲಿಫಿಕೇಷನನ್ನು ಅವರು ಪಡೆದಿರಬೇಕು. ಅದಿಲ್ಲ ಅಂದರೆ ಪದವಿ ಹೊಂದಿದ್ದು ಡಿಗ್ರಿ ಇದೆ, ರಾಜ್ಯ ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಕ್ರೀಡೆಗಳಲ್ಲಿ, ಆಟಗಳಲ್ಲಿ ಅಥವಾ ಅಥ್ಲೆಟಿಕ್ಸ್ನಲ್ಲಿ ಪಾಲ್ಗೊಂಡಿರಬೇಕು. ಸ್ಟೇಟ್ ಲೆವೆಲ್ ಆದರೂ ಆಗುತ್ತೆ, ನ್ಯಾಷನಲ್ ಆದರೂ ಆಗುತ್ತೆ. ವಿಶ್ವವಿದ್ಯಾನಿಲಯವನ್ನು ಕ್ರೀಡೆಗಳಲ್ಲಿ ಅಥವಾ ಆಟಗಳಲ್ಲಿ, ಅಥ್ಲೆಟಿಕ್ಸ್ನಲ್ಲಿ ಅವರು ಏನು ರೆಪ್ರೆಸೆಂಟ್ ಮಾಡಿದರೆ ಅವರು ಕೂಡ ಅರ್ಹರಾಗಿರ್ತಾರೆ. ಈ ರೀತಿ ಅರ್ಹತೆಯ ಬಗ್ಗೆ ವಿವರವಾಗಿ ಇಲ್ಲಿ ಕೊಟ್ಟಿರುವಂಥದ್ದು, ಇದನ್ನು ಕೂಡ ನೀವು ಗಮನಿಸ್ತೀರಿ. ನೆಕ್ಸ್ಟ್ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಏನಂದರೆ ದೈಹಿಕ ಶಿಕ್ಷಣದಲ್ಲಿ ಗ್ರೇಡ್ 2 ಪರೀಕ್ಷೆಗೆ, ಗ್ರೇಡ್ 2 ದೈಹಿಕ ಶಿಕ್ಷಣ ಅಂದರೆ 1ರಿಂದ 8ನೇ ತರಗತಿಗೆ ಶಿಕ್ಷಕರಾಗಿ ನೀವು ಒಂದು ವೇಳೆ ಹೋಗಬೇಕಾದ್ರೆ ನೀವು ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕು ನೋಡಿ. ಅಲ್ಲಿ ನಾವು ನೋಡಿದ್ವಿ 85% ಆಫ್ ದ ಸ್ಕೋರ್ ಏನಿದು ಇದು CET ಪರೀಕ್ಷೆಯಿಂದ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಯಲ್ಲಿ ನೋಡಿದ್ವಿ. ಬೇಕಾದರೆ ಒಮ್ಮೆ ಕ್ರಾಸ್ ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ನೀವು ಕಾಣ್ತೀರಿ 85% ಅನ್ನುವಂಥದ್ದು ಮಾರ್ಕ್ಸ್ ಅನ್ನುವಂಥದ್ದು ಯಾವುದರಿಂದ ಪಡೆಯಲಾಗುತ್ತೆ, ಅದು CET ಪರೀಕ್ಷೆಯಲ್ಲಿ ತೆಗೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ನೋಡಿ. ಇದು ಗ್ರೇಡ್ 1 ನೋಡುವ, ಗ್ರೇಡ್ 2 ಅಂತ ಇದೆ. ಗ್ರೇಡ್ 2 ಅಲ್ಲಿ ಕೂಡ ಇಲ್ಲಿ 85%, ಓಕೆ, ಇಲ್ಲಿ ಕಾಣ್ತಾ ಇದ್ದೀರಿ 85% ಸ್ಕೋರ್ ಅನ್ನುವಂಥದ್ದು ಕೇವಲ ನಮ್ಮ CET ಪರೀಕ್ಷೆಯಲ್ಲಿ ನಾವು ಪಡೆದಂತಹ ಅಂಕಗಳ ಆಧಾರದ ಮೇಲೆ ನಮ್ಮನ್ನು ಅಪಾಯಿಂಟ್ ಮಾಡಲಾಗುತ್ತೆ. ಹಾಗಾದರೆ ನಾವು ಎಷ್ಟು ಪರೀಕ್ಷೆಗೆ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಅದರಲ್ಲಿ 85%ಅಲ್ಲಿ 2 ಪರೀಕ್ಷೆ ಇರುತ್ತೆ ನೋಡಿ. ಒಂದು ಸಾಮಾನ್ಯ ಪರೀಕ್ಷೆ ಇರುತ್ತೆ, ಇನ್ನೊಂದು ವಿಷಯ ಆಧಾರಿತ ನಿರ್ದಿಷ್ಟ ಪರೀಕ್ಷೆ. ಸಾಮಾನ್ಯ ಪರೀಕ್ಷೆ ಅಂದರೆ ಇದು ಎಲ್ಲ ಶಿಕ್ಷಕರಿಗೆ 1ರಿಂದ 8ನೇ ತರಗತಿಯಲ್ಲಿ ಯಾವ್ಯಾವ ಅಪಾಯಿಂಟ್ಮೆಂಟ್ ಆಗುತ್ತೆ ಎಲ್ಲರಿಗೂ ಕೂಡ ಇದೊಂದು ಪೇಪರ್ ಕಾಮನ್ ಆಗಿರುತ್ತೆ. ಅದರಲ್ಲಿ ಏನೇನು ವಿಷಯ ಇದೆ ನೋಡಿ. ಒಂದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, ಬಾಲ ಮನೋವಿಜ್ಞಾನ ಇರುತ್ತೆ. ಇದು ಸೈಕಾಲಜಿ ಬಗ್ಗೆ ಇರುತ್ತೆ. ಓಕೆ, ಮಕ್ಕಳ ಏನು ಸೈಕಾಲಜಿ ಇದೆ, ಮನಃಶಾಸ್ತ್ರ ಇದೆ, ಮನೋವಿಜ್ಞಾನ ಇದೆ, ಅದರ ಬಗ್ಗೆ ಇರುತ್ತೆ. ಮಾನಸಿಕ ಸಾಮರ್ಥ್ಯದ ಬಗ್ಗೆ ಇರುತ್ತೆ, ನಿಮ್ಮ ಮೆಂಟಲ್ ಎಬಿಲಿಟಿ ಬಗ್ಗೆ. ಭಾಷೆಗಳು, ಅದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಭಾಷೆಗಳಲ್ಲಿ ನಿಮ್ಮ ಪರಿಣಿತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ, ಮಾರಲ್ ಎಜುಕೇಷನ್ ಬಗ್ಗೆ ಇರುತ್ತೆ. ಆರೋಗ್ಯ ಶಿಕ್ಷಣದ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಗಣಕಯಂತ್ರ ಸಾಕ್ಷರತೆ,
ಗಣಕಯಂತ್ರ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ಬಗ್ಗೆ ನಿಮಗೆ ಕೇಳಲಾಗುತ್ತೆ. ಇದಿಷ್ಟು ವಿಷಯ 100 ಮಾರ್ಕ್ಸ್ ಇದಿರುತ್ತೆ, 100 ಮಾರ್ಕ್ಸ್ ಇದಿರುತ್ತೆ. ಓಕೆ, 100 ಮಾರ್ಕ್ಸು ಇದಿಷ್ಟರಲ್ಲಿ ಕವರ್ ಆಗುತ್ತೆ. ಇದು ಎಲ್ಲರಿಗೂ ಕಾಮನ್ ಆಗಿರುವಂಥ ಪೇಪರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪೇಪರ್ ಆಗಿರುತ್ತೆ 100 ಮಾರ್ಕ್ಸಿನ ವಿಷಯ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ. ಅದರಲ್ಲಿ ವಿಷಯ ದೈಹಿಕ ಶಿಕ್ಷಣದ ಬಗ್ಗೆ OMRನಲ್ಲಿ ಬರೆಯುವಂಥದ್ದು. ಇಲ್ಲಿ ವೆರಿ 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 ಇಂಪಾರ್ಟೆಂಟ್ ಏನಂದರೆ, ಮೊದಲೇನು ಡ್ರಾಫ್ಟ್ ಬಿಲ್ ಬಂದಿತ್ತು, ಈ ನೋಟಿಫಿಕೇಷನ್ಗಿಂತ ಮೊದಲು ಬಂದಿತ್ತು, ಅದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್ ಇದೆ. ಅಂದರೆ ಬರವಣಿಗೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಬಟ್ ಅದನ್ನು ತೆಗೆದು ಇದೀಗ ಕೇವಲ CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾತ್ರ ಇರುತ್ತೆ ಮತ್ತು ಅದನ್ನು OMR ಶೀಟಿನಲ್ಲಿ ಉತ್ತರಿಸಲಾಗುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಯಾವುದೇ ರೀತಿ ಡೌಟ್ ಇಲ್ಲದಾಗೆ ತಿಳಿಸಿದ್ದಾರೆ. ಹಾಗಾದರೆ ಹೈಸ್ಕೂಲ್ನವರಿಗೆ ಯಾವ ರೀತಿ? ಹೈಸ್ಕೂಲ್ ಇದು ಗ್ರೇಡ್ 2 ನೋಡಿದ್ವಿ. ಗ್ರೇಡ್ 1 ಆದರೆ ಅದಕ್ಕೂ ಕೂಡ ಹಾಗೆ 85% ಸ್ಕೋರ್ ಅನ್ನುವಂಥದ್ದು ನಮ್ಮ CET ಪರೀಕ್ಷೆಯಿಂದ ನಾವು ಗಳಿಸಿರುವಂಥ ಪರೀಕ್ಷೆಯಿಂದ ತೆಗೆದುಕೊಳ್ಳುವಂಥದ್ದು. ಅದರಲ್ಲಿ ನೋಡಿ, ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲೀಷ್ ಇದೆ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ್ಯಗಳು ಅಂದರೆ ಜನರಲ್ ನಾಲೆಜ್ ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಲಾಗುತ್ತೆ. ಶೈಕ್ಷಣಿಕ ಎಜುಕೇಷನಲ್ ಸೈಕಾಲಜಿ ಬಗ್ಗೆ ಕೇಳಲಾಗುತ್ತೆ. ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಅಳೆಯಲಾಗುತ್ತೆ. ಗಣಕಯಂತ್ರ ಸಾಕ್ಷರತೆ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಮೌಲ್ಯ ಶಿಕ್ಷಣದ ಬಗ್ಗೆ ಇರುತ್ತೆ. ಆರೋಗ್ಯ ಶಿಕ್ಷಣದ ಬಗ್ಗೆ ಇರುತ್ತೆ. ಇದಿಷ್ಟು ವಿಷಯಗಳ ಬಗ್ಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದಾದ ಮೇಲೆ ನೆಕ್ಸ್ಟ್ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಅದು ವಿಷಯ ಜ್ಞಾನ. ನೋಡಿ, ಇದು ಆಗಲೇ ಹೇಳಿದಂತೆ ಪ್ರಾಥಮಿಕ ಶಾಲೆ ಅಂದರೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗಾದರೆ, ಶಿಕ್ಷಕರಿಗಾದರೆ ಅದು ಕೂಡ ಸೇಮ್, ಅಸಿಸ್ಟೆಂಟ್ ಟೀಚರ್ಸ್ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸೇಮ್ ಆಗಿರುತ್ತೆ ಗ್ರೇಡ್ 2 ಅವರಿಗೆ. ಇಲ್ಲಿ ಗ್ರೇಡ್ 1 ಆದರೆ ಇಲ್ಲಿಯೂ ಕೂಡ ಅಸಿಸ್ಟೆಂಟ್ ಟೀಚರ್ಸಿಗೂ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅವರಿಗೆ ಫಸ್ಟ್ ಪೇಪರ್ ಅನ್ನುವಂಥದ್ದು ಕಾಮನ್, ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸೆಕೆಂಡ್ ಪೇಪರ್ 100 ಮಾರ್ಕ್ಸ್ ಇದೇನಿದೆ ಅಲ್ವಾ, ಅದು ದೈಹಿಕ ಶಿಕ್ಷಣ ವಿಷಯ ಆಧಾರಿತ ವಿಷಯ ಜ್ಞಾನದ ಬಗ್ಗೆ ಕೇಳಲಾಗುತ್ತೆ. OMR ಶೀಟ್ನಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತ ಆದರೆ ನೀವು MCQಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ತಯಾರಿಯನ್ನು ನಡೆಸಿದರೆ ಖಂಡಿತವಾಗಿಯೂ ನಿಮಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ. ಹಾಗಾದರೆ ಇಲ್ಲಿ ಕೊನೆಯದಾಗಿ ಒಂದು ಅಂಶವನ್ನು ಕಾಣ್ತೀರಿ ನೀವು. ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳು ಪೆಂಡಿಂಗ್ ಇರುವಾಗ, ಅಂದರೆ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು. ಇದು ಪಠ್ಯಕ್ರಮ ಇದೆ, ಇದರಲ್ಲಿ ಇಲ್ಲ, ನಿರ್ದಿಷ್ಟವಾದ ಪಠ್ಯಕ್ರಮ ಇಲ್ಲ. ದೈಹಿಕ ಶಿಕ್ಷಣ ಸಂಬಂಧಕ್ಕೆ ನಾವು ಒಂದು ಅಸ್ಯೂಮ್ ಮಾಡ್ಬೋದು, ಈ ರೀತಿ ಪಾಯಿಂಟ್ಗಳು ಬರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ ಅಂಥೇಳಿ. ಬಟ್ ನಿರ್ದಿಷ್ಟವಾಗಿ 45 ದಿನಗಳ ಮುಂಚೆ, ಪರೀಕ್ಷೆ ನಡೆಯೋಕ್ಕಿಂತ ಕನಿಷ್ಠ 45 ದಿನಗಳ ಹಿಂದೆ ಸಿಲೆಬಸ್ಸನ್ನು ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ನಾವು 200 ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಬರೆದು ಸರ್ಕಾರಿ ಉದ್ಯೋಗವನ್ನು ಪಡಿಬಹುದು. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸರ್ಕಾರಿ ಉದ್ಯೋಗ ಸಿಗುವಂತಾಗಲಿ, ಪರೀಕ್ಷೆಗೆ ಒಳ್ಳೆ ರೀತಿ ತಯಾರಿಯನ್ನು ನಡೆಸಿ ಅಂತ ಹೇಳ್ತೇನೆ. ಅದರ ಜೊತೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಪೇಪರ್ 1 and 2 ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ಮತ್ತು ವಿಶೇಷ ತರಗತಿಗಳನ್ನು ನಡೆಸುವಂತಹ ಪ್ಲ್ಯಾನನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಶುಭವಾಗಲಿ, ಸರ್ಕಾರಿ ಉದ್ಯೋಗ ಸಿಗುವಂತಾಗಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.